50,000 ಜನ ದೇ ಆರ್ ಫ್ರಮ್ ಗುಜರಾತ್ ವಾಸ್ ಸರೆಂಡರ್ ದರ್ ಪಾಸ್ಪೋರ್ಟ್. ಸುಮಾರು 8,000 ಜನ ಈ ದೇಶ ಮಿಲಿನಿಯರ್ಗಳು, ಅತ್ಯಂತ ಸೌಕಾರ್ಯಗಳು ಈ ದೇಶ ಬಿಟ್ಟು ಹೋಗ್ತಿದ್ದಾರೆ. ಇದೇ ಇರತಕ್ಕಂಥ ಈ ದೇಶಕ್ಕೆ ಮಾರಕ. ಇದ್ರ ಬಗ್ಗೆ ಚರ್ಚೆ ಮಾಡಿದ್ರೆ ಆಯ್ತು. ಬಡ್ಜೆಟ್ ಆಗಿದೆ, ಬಡ್ಜೆಟಲ್ಲಿ ಹೇಳ್ತಾರೆ ಪಾಪ ನಿರ್ಮಲಾ ಸೀತಾರಾಮರವರು, ಅವ್ರು ಉಳ್ಳಾಗಡ್ಡಿ ತಿನ್ನಂಗಿಲ್ಲ ಅಲ್ವಾ, ಅವ್ರು ಕೊತ್ತಂಬರಿ ತಿನ್ನಂಗಿಲ್ಲ, ಅಲ್ಲ ತಿನ್ನಂಗಿಲ್ಲ, ಇಂಥವ್ರು ಅವ್ರು ಮಾಡ್ತಾರೆ. ಬಡ್ಜೆಟ್ ಮಾಡಲಿ, ಬಟ್ ಬಡವರಿಗೇನು ಅನುಕೂಲ ಆಗ್ತಕ್ಕಂಥದ್ದು ಬಡ್ಜೆಟ್ ಇದೆ. ಕಳೆದ ಬಡ್ಜೆಟ್ಲಿಂದ ಏನು ಇದು ನೋಡ್ರಿ, ಯಾಕೆ ಹೇಳ್ತಾ ಇದೆ ಅಂತಂದರೆ ಕಾಮನ್ ಮ್ಯಾನಿಗೆ ಏನು ತೊಂದರೆ. ನೀವು ಯಾವಾಗಲೂ ಸರ್ಕಾರ ಹತ್ರ ದುಡ್ಡು ಜಾಸ್ತಿ ಇರಬೇಕು. ಸರ್ಕಾರ ಆದಾಯ ಮುಖಾಂತರ ಜಾಸ್ತಿ ದುಡ್ಡು ಆಗಬಾರ್ದು ಸರ್ಕಾರಕ್ಕೆ. ಇವತ್ತು ಚೈನಾನಾಗ ಹೋದರೆ ಚೈನಾನಾಗಿರ್ತಕ್ಕಂಥ ನ್ಯಾಷನಲ್ ಗೌರ್ಮೆಂಟ್ ಕಂಪ್ನೀಸ್ಗಳಾಗಿರ್ಬೋದು, ರಾಜ್ಯ ಸರ್ಕಾರ, ನಮ್ಮದೇನು ರಾಜ್ಯ ಸರ್ಕಾರ ಕಂಪ್ನಿಗಳಿದ್ದಾವೆ, ಕೇಂದ್ರ ಸರ್ಕಾರ ಕಂಪ್ನಿಗಳಿದ್ದಾವೆ. ಇದು ವಹಿವಾಟು ಮಾಡಿ ಇವ್ರ ಹತ್ರ ದುಡ್ಡು ಜಾಸ್ತಿ ಇರಬೇಕು. ಕೇಂದ್ರ ಸರ್ಕಾರದ ವಹಿವಾಟು ಮಾಡಿ ದುಡ್ಡು ಜಾಸ್ತಿ ಇದ್ದರೆ ಅದು ಕೇಂದ್ರ ಸರ್ಕಾರಕ್ಕೆ ಒಂದು ಸ್ಟ್ರೆಂತ್ ಬರುತ್ತೆ. ಅಲ್ಲಿ ಜಾಸ್ತಿ ದುಡ್ಡು ಬರೋದ್ರಿಂದ ನಮ್ಮ ಮೇಲೆ ಹೊರೆ ಕಮ್ಮಿ ಆಗುತ್ತೆ. ಇಲ್ಲಿ ಕೇಂದ್ರ ಸರ್ಕಾರದ ಜಾಸ್ತಿ ಆದಾಯ ಆಗ್ತಕ್ಕಂಥದ್ದು GST ಮುಖಾಂತರನೇ ಆಗ್ತಾಯಿದೆ. GST ಇದ್ರ ಮೇಲೆ ಆಗ್ತಿದ್ದಾರೆ. ಸೊಂಡಿಗೆ, ಹಪ್ಪಳ, ಮೊಸರು, ಅರಿಶಿನ ಪುಡಿ, ಹಳೆ ಬಳೆ ಎಲ್ಲದ್ರ ಮೇಲೆ ಆಗ್ತದೆ. ಹಾಕಲಿ, ಬಟ್ ಇದೇನಿದೆ 60% ಆಫ್ ಬಡವರು ಈ ಆದಾಯ ಕೇಂದ್ರ ಸರ್ಕಾರಕ್ಕೆ ಕೊಡ್ತಾ ಇದ್ದಾರೆ. ಬಟ್ ಅವ್ರಿಗೆ ಆದಾಯ ಇಲ್ಲ. ದೇ ಆರ್ ಕಾಂಟ್ರಿಬ್ಯೂಟಿಂಗ್ GST, ಬಟ್ ದೇ ಡೋಂಟ್ ಹ್ಯಾವ್ ಇನ್ಕಮ್. ಅವ್ರು ಇನ್ಕಮ್ಲೆಸ್ ಇದ್ದರೂ ಕೂಡ ರಾಜ್ಯ ಸರ್ಕಾರದ ಸಬ್ಸಿಡಿಗಳಲ್ಲಾಗಿರಲಿ, ಕೇಂದ್ರ ಸರ್ಕಾರದಲ್ಲಿ ಸಬ್ಸಿಡಿಗಳಲ್ಲಾಗಿ ಬರ್ತಕ್ಕಂಥ ಬಡವರುಗಳಿಗೆ ಅವ್ರಿಗೆ ಆದಾಯ ಇಲ್ಲ. ಅವ್ರ ಹತ್ರ GST ತೊಗೊಳ್ತಿದೆ. ಅದಕ್ಕೆ ಕೇಂದ್ರ ಸರ್ಕಾರ ಹತ್ರ ಆದಾಯ ಮಾಡ್ತಕ್ಕಂಥ, ದುಡಿಮೆ ಮಾಡ್ತಕ್ಕಂಥ ಕಂಪ್ನಿಗಳು ಇರಬೇಕು. ಅದಕ್ಕೆ ಇವರು ಮಹಾನ್ ವಿಶ್ವಗುರು ಏನಿದಾರಲ್ಲ, ಇವರು ಕಾಲದಲ್ಲಿ 25 ಕಂಪ್ನಿಗಳು ಮಾರ್ಬಿಟ್ಟಿದ್ದಾರೆ. ಯಾವ ಕಂಪ್ನಿಗಳು ಲಕ್ಷಾಂತರ ಕೋಟಿ ವಹಿವಾಟ ಮಾಡಿ ಲಕ್ಷಾಂತರ ಕೋಟಿ ದುಡ್ಡು ಇರತಕ್ಕಂಥ ಕೇಂದ್ರ ಸರ್ಕಾರದ ಕಂಪ್ನಿಗಳು ಇರಬೇಕು. ಅದರಿಂದ ಯಾರಿಗೆ ಲಾಭ ಆಗುತ್ತೆ? ಇಫ್ ONGC ಹ್ಯಾಸ್ ಗಾಟ್ ಮೋರ್ ಮನಿ, ಅದೇನು ಮಾಡ್ಬೋದು? ಸಬ್ಸಿಡೈಸ್ ಕೊಡ್ಬೋದು. ಯಾರಿಗೆ ಸಬ್ಸಿಡಿ ಕೊಡ್ಬೋದು? ಫ್ಯೂಲ್ ಮೇಲೆ, ಡೀಸೆಲ್ ಮೇಲೆ ಸಬ್ಸಿಡಿ ಕೊಡ್ಬೋದು. ಕೇಂದ್ರ ಸರ್ಕಾರಗಳು ಯಾವತ್ತು ಸಬ್ಸಿಡಿ ಕೊಡೋಂಗಿಲ್ಲ, ಅದು ತೊಂದರೆ ಕಾಮನ್ ಮೇಲಾಗುತ್ತೆ. ಉದಾಹರಣೆಗೆ UPA ಸರ್ಕಾರದಲ್ಲಿ ಮನಮೋಹನ್ ಸಿಂಗ್ ರವರು $105 ಖರೀದಿ ಮಾಡಿದ್ದೀವಿ 10 ವರ್ಷ ನಾವು, UPA 1 UPA 2ನಲ್ಲಿ. ಅವರು 90,000 ಕೋಟಿ ಸಬ್ಸಿಡಿ ಕೊಟ್ಟರು ವರ್ಷಕ್ಕೆ. ಆ ಸಬ್ಸಿಡಿ ಕೊಡೋದ್ರಿಂದ ನಮಗೆ 55 ರೂಪಾಯಿ 65 ರೂಪಾಯಿನಲ್ಲಿ ಪೆಟ್ರೋಲ್ ಡೀಸೆಲ್ ಸಿಕ್ತು. ಇವರು ಆ್ಯಾವ್ರೇಜ್ ಬೈಯಿಂಗ್ ಪ್ರೈಸ್ ಇರ್ತಕ್ಕಂಥದ್ದು $63 ಇದೆ, $63 ಇದೆ. ಮನಮೋಹನ್ ಸಿಂಗ್ ಅವರು ಏನು ಕೊಟ್ಟಿರ್ತಕ್ಕಂಥ ಸಬ್ಸಿಡಿ ಕೊಟ್ಟರೆ ನಮಗೆ ನಿಮಗೆ 25ರಿಂದ 30 ರೂಪಾಯಿ ಡೀಸೆಲ್ ಪೆಟ್ರೋಲ್ ಸಿಗಬೇಕು. ಇದು ಯಾರಿಗೆ ಅನುಕೂಲ ಆಗುತ್ತೆ? ಫ್ಯೂಲ್ ಯಾವಾಗ ಕಮ್ಮಿ ಆಗುತ್ತೆ ನಿಮಗೆ ಅನುಕೂಲ ಆಗುತ್ತೆ, ಕಾಮನ್ ಮ್ಯಾನಿಗೆ ಅನುಕೂಲ ಆಗುತ್ತೆ, ಟ್ರಾನ್ಸ್ಪೋರ್ಟೇಷನ್ಗೆ ಅನುಕೂಲ ಆಗುತ್ತೆ. ಒಬ್ಬ ಟ್ಯಾಕ್ಸಿ ಡ್ರೈವರ್ ಯಾರನ್ನ ಒಂದು ಗಾಡಿ ಲೋನ್ ಮೇಲೆ ತೊಗೊಂಡಿದ್ರೆ ಅವನಿಗೆ 30% ಇನ್ಕಮ್ ಅಲ್ಲೇ ಡೈಲಿ ಬಂತು. ಇವತ್ತು ಕೇಂದ್ರದಲ್ಲಿ ಸಬ್ಸಿಡಿ ಜಾಸ್ತಿ ಕೊಡ್ತಾ ಇಲ್ಲ. ಇವತ್ತು ರಿಲಯನ್ಸ್ ಬಂಕು ಅವ್ನು ಮಾಡ್ತಾ ಇದ್ದಾನೆ. ಅವನು ಇವತ್ತು $1 ಕಮ್ಮಿಗೆ ಮಾಡ್ತಾ ಇದ್ದಾನೆ. ಯಾಕಂದರೆ ಅವ್ರ ಫ್ರೆಂಡ್ ಬದುಕಬೇಕು. ಯಾಕೆ UPA ಸರ್ಕಾರ ಕೊಟ್ಟಿರ್ತಕ್ಕಂಥ ಸಬ್ಸಿಡಿ ಇವ್ರಿಗೆ ಯಾಕೆ ಕೊಡೋಕ್ಕೆ ಬರ್ತಾ ಇಲ್ಲ? ಚಪ್ಪನಿಂಚಕ ಸೀನಾ, ಯಾವ ಚಪ್ಪನಿಂಚಕ ಸೀನಾ ಇದೆ ಜಾಸ್ತಿ ಸಬ್ಸಿಡಿ ಕೊಡ್ಬೋದಾಗಿತ್ತಲ್ಲ, ಯಾಕೆ ಕೊಡ್ತಾ ಇಲ್ಲ? ವೈ ಮಿಸ್ಟರ್ ಮೋದಿ ಸರ್ಕಾರ ಈಸ್ ನಾಟ್ ಪೇಯಿಂಗ್ ಮೋರ್ ಸಬ್ಸಿಡಿ ದೆನ್ UPA 1 and UPA 2. ಇಫ್ ದೇ ಪೇ ಮೋರ್ ಸಬ್ಸಿಡಿ, ಸಬ್ಸಿಕ್ವೆಂಟ್ಲಿ ದ ಪೆಟ್ರೋಲ್ ಆ್ಯಂಡ್ ಡೀಸೆಲ್ ಪ್ರೈಸ್ ವಿಲ್ ಬಿ ಬೈಯಿಂಗ್ at 20 rupees and 30 rupees. ಯಾಕೆ ಕೊಡ್ತಾ ಇಲ್ಲ ಕೇಳಿ ನೋಡ್ರಿ. ಯಾಕಂದ್ರೆ ಅವನ ಅಂಬಾನಿ ಬದುಕಬೇಕಲ್ಲ. ಈಗ ಅಂಬಾನಿಯ ರಿಲಯನ್ಸ್ ಬಂಕ್ಗಳು ಇವತ್ತು ಎಲ್ಲ ಕಡೆ $1 ಕಮ್ಮಿಗೆ ಡೀಸೆಲ್ ಪೆಟ್ರೋಲ್ ಮಾಡ್ತಾ ಇದ್ದಾರೆ. ಇದ್ರ ಯಾರು ಕೇಳಬೇಕಿದು? ಇದು ಕೇಳ್ಬಿಟ್ರೆ ಯಡಿಯೂರಪ್ಪ ಮಗ ಪಾಪ ವಿಜಯೇಂದ್ರ ನಮಗೆ ಸಿಂಗ್ಲರಾಗಿ ಮಾತಾಡ್ತಾನೆ. ಅವು ಯಾನ್ರಿ ಇವು ಯಾನ್ರಿ ಅಂತ ಹೇಳ್ರಿ. ನಾನು ಈ ದೇಶದ ಒಬ್ಬ ನಾಗರಿಕ, ನಾನು ಈ ರಾಜ್ಯದ ಒಬ್ಬ ಸಚಿವನಾಗಿ ಕೆಲಸ ಮಾಡ್ತಾ ಇದ್ದೀನಿ. ನೀವು ಪದೇ ಪದೇ ಅವನ್ಯಾನು ಇವನ್ಯಾನು ಅಂತ ಮಾತಾಡ್ತಾರೆ. ದೇವ್ರು ಒಳ್ಳೇದು ಮಾಡಲಿ ಅವರಿಗೆ. ಆದರೆ ಕೇಳ ಹಕ್ಕು ಎಲ್ಲರಿಗಿದೆ. ಒಬ್ಬ ಕಡೆ ಕಟ್ಟಿರ್ತಕ್ಕಂಥ ಬಡವನಿಗೂ ಅಧಿಕಾರ ಇದೆ, ನನಗೂ ಅದೇ ಅಧಿಕಾರ ಇದೆ. ನಾನೇನೋ ಮೋದಿ ಸಾಹೇಬ್ರ ವಿರುದ್ಧವಾಗಿ ಏನು ಮಾತನಾಡಿಲ್ಲಲ್ಲ. ಇದು ಯಾಕೆ ನೀವು ಕೇಳಿರಿ ವಿಜೇಂದ್ರರು ಹೋಗಿ, ಸರ್ ನೀವು ಸಂತೋಷ್ ಲಾಡಿಗೆ ಇವನಂತ ಮಾತನಾಡಿದ್ರೆ ಅದ್ರ ಬಗ್ಗೆ ಬೇಡ. ಅದಾನಿ ಅವ್ರದ್ದು ಇವತ್ತು ರಿಲಯನ್ಸ್ ಬ್ಯಾಂಕ್ ಹೆಂಗೆ ನಡೀತಾ ಇದೆ, UPA 1 UPA 2 ನಡೀತಾ ಇಲ್ಲ, ಕಾರಣ ಅಂತ ಕೇಳ್ಬಿಟ್ಟು ಉತ್ತರ ಕೊಡ್ತಾರೆ. ನೋಡೋಣ ಎಷ್ಟು ಬುದ್ಧಿವಂತಿಕೆ ಐತೆ ನೋಡೋಣ ಅವರಿಗೆ. ಅವ್ರ ಬುದ್ಧಿವಂತಿಕೆ ಚೆಕ್ ಮಾಡ್ಬೇಕಲ್ಲ. ಈಗ ಅವನ್ಯಾನು ಇವನ್ಯಾನು ಅಂತ ನಮ್ಗೆ ಹೇಳ್ತಾರೆ. ದಯಮಾಡಿ ಹೋಗಿ ಕೇಳ್ರಿ. ವೈ ಟುಡೇ ರಿಲಯನ್ಸ್ ಬ್ಯಾಂಕ್ ಈಸ್ ಆಪರೇಟಿಂಗ್ ಇನ್ UPA 1 UPA 2 ನಡೀತಾ ಇರಲಿಲ್ಲ, ಏನು ಕಾರಣ ಏನು ನೋಡ್ರಿ. ಇದೆಯಲ್ಲ ದೇಶ ಅದೇ ಗತಿಗೆ ಹೋಗಿದೆ, ಸಾಲದಲ್ಲಿ ಮುಳುಗಿದೆ. ಇಲ್ಲಿ ಕೆಲವಷ್ಟು ಉದ್ಯಮಿದಾರರಿಗೆ ಮಾತ್ರ ಅನುಕೂಲ ಆಗೋದು ಬಿಟ್ಟರೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಮುಚ್ಕೊಂಡು ಹೋಗ್ಬಿಟ್ಟಿದ್ದಾವೆ. ಇದ್ರ ಬಗ್ಗೆ ಚರ್ಚೆ ಆಗಬೇಕು. ಇವತ್ತು ಒಳ್ಳೆ ಅವಕಾಶ ಕೇಳಿದಿರಿ. ನನಗೆ ಪ್ರೆಸ್ ಮೀಟಿಗೆ ತಾವು ಬಂದಿದ್ದಕ್ಕೆ ನಾನು ನಿಜಕ್ಕೂ ನಾನು ಕೃತಜ್ಞತೆ ಹೇಳಕ್ಕೆ ಇಚ್ಛೆ ಬಯಸ್ತೀನಿ. ಏನೋ ಒಂದು ಅವಕಾಶ ಸಿಕ್ಕಿದೆ. ಈ ದೇಶದ ಫೈನಾನ್ಸ್ ಬಗ್ಗೆ ಆಗು ಹೋಗೋ ಬಗ್ಗೆ ನನಗೆಷ್ಟು ಮಾಹಿತಿ ಇದೆ ಅದು ನಿಮ್ಮಲ್ಲಿ ಹಂಚ್ಕೊಳ್ಳೋಕ್ಕೆ ನನಗೆ ಒಂದು ಅವಕಾಶ ಮಾಡಿಕೊಟ್ಟದಕ್ಕೆ ನಾನು ನಿಮಗೆ ಧನ್ಯವಾದಗಳನ್ನ ಹೇಳಕ್ಕೆ ಇಚ್ಛೆ ಬಯಸ್ತೀನಿ.